ದದಾ ಓದದ ಸಿಕ್ಕಾಪಟ್ಟೆ ತಲೆ ಸಿಡಿತದೆ ಮಸಾಜ್ ಗಿಸಾಜ್ ಆ ಥರ ಮಾಡ್ಕೊಡ ಹೆಡ್ಡೇಕ್ ಸಿಕ್ಕಾಪಟ್ಟೆ ಎಣ್ಣೆ ಹಚ್ಕೊಳ್ಳ ಹಲ್ಲೆಣ್ಣೆ ಇದ್ದಾವೆ ಸ್ವಲ್ಪ ಮಿಕ್ಸ್ ಮಾಡ್ತೇನೆ 2-3 ಎಣ್ಣೆ ಅಂತ ಒಳ್ಳೆ ಇದು ಮಾಡ್ಕೊಡೋದು ಹೇಗದ್ದು ತಲೆಯಾಗ ಈ ಟೆನ್ಷನ್ ಅರ್ಥ ಮಾಡಿರೋ ಆಯಿಲ್ ಇದೆಯಲ್ಲ ಅದನ್ನೇ ಹಾಕ್ತೀನಿ ಆಯ್ತು ಸರಿ ಅದನ್ನೇ ತಗೊಂಬ ಅದಾದ್ರೆ ರೆಡಿ ಇದೆ ಇದು ಹೇಳ್ಕೋಬೇಕಾದ್ರೆ ಇಟ್ಕೊಂಬ್ಲೆ ಬೆಳೆದವು ನೀವು ಅಷ್ಟು ಮುಂದೆ ಹೋದ್ರೆ ಸ್ವಲ್ಪ ಹಿಂದೆ ಬರಬೇಕು ಇನ್ನೂ ಹಿಂದೆ ಬರವು ಅಷ್ಟು ಹೀಟ್ ಆಗಿದೆ ಬಿಡಿ ಬಿಡಿ ಓಕೆ ಒಂದು ಮಾತು ಕೇಳ್ತೀನಿ ಸರಿಯಾಗಿ ಉತ್ತರ ಕೊಡ್ಬೇಕು ಸರಿಯಾಗಿ ಉತ್ತರ ಕೊಡ್ತಿದ್ದ 29 ವರ್ಷದಿಂದ 1 ವರ್ಷ ಲವ್ 30 ವರ್ಷದಿಂದ ಸರಿಯಾಗಿ ಉತ್ತರ ಕೊಡ್ತೀನಿ ಹೇಳು ಮಗ ಓಕೆ ಈಗ ನಿಮ್ ಪ್ರಕಾರ ಗಂಡ ಹೆಂಡತಿ ಸಂಬಂಧ ಹೆಂಗಿರ್ಬೇಕು ಅಂದ್ರೆ ಫುಲ್ ಪ್ಯಾಲಿ ಅಂತಂದ್ರೆ ಫುಲ್ ಯಾವಾಗ್ಲೂ ಪ್ರೀತಿ ಅಂತ ಇರ್ಬೇಕಾ ಅಥವಾ ಅದ್ರಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಅದೇ ಉಪ್ಪು ಹುಳಿ ಖಾರ ಎಲ್ಲ ಇರವೆ ಒಂದು ಮಾತು ಹೇಳ್ತೀವಿ ಕೇಶಿಗೆ ಬರೇ ಪ್ರೀತಿ ಇದ್ಬಿಟ್ರೆ ಅದು ಏಕತಾನತೆ ಅಂತ ಮನಟನೆ ಆಗ್ಬಿಡ್ತು ಇಷ್ಟು ಪ್ರೀತಿ ಇರವು ಇಷ್ಟು ಜಗಳ ಇರವು ಆದ್ರೆ ಆ ಪ್ರೀತಿ ಜಾಸ್ತಿ ಇದ್ರು ಪರವಾಗಿಲ್ಲ ಜಗಳ ಜಾಸ್ತಿ ಇರ್ಲಾಗ ಅದು ಹುಸಿ ಜಗಳ ಆಗು ಇದ್ರ ತರ ಎಲ್ಲ ಕಿತ್ತಾಡ್ಕೊಂಡು ಮಕ ಮುತ್ತಿ ಎಲ್ಲ ಆ ಕಡೆ ಹಾಕೊಂಡು ಇಪ್ಪುದು 2 ದಿವಸ ಮಾತಾಡೋದೇ ಇಪ್ಪುದು ಮುಖ ಆ ತರ ಎಲ್ಲ ಇಪ್ಪಲಾಗ ಹೆಂಗೆ ಅಂದ್ರೆ ಆ ಪ್ರೀತಿನೇ ಹೆಂಗೆ ಆ ಲೈಟ್ ಕೋಪ ಇರೋದು ಇಲ್ಲ ಅಂತಂದ್ರೆ ಅದು ಬರೇ ಪ್ರೀತಿ ಅಂತಂದ್ರೆ ಆಗ್ತಿಲ್ಲ ಅಷ್ಟೇ ಆಗ್ಬಿಟ್ರೆ ಆ ಪ್ರೀತಿ ಬೆಲೆನೇ ಗೊತ್ತಾಗ್ತಿಲ್ಲ ಒಂದನಿ ಆ ಜಗಳ ಪಗಳ ಸಣ್ಣ ಪುಟ್ಟಿರೋ ಅಂತ ಹೇಳುತ್ತೆ ಈಗ ನೋಡು ಈಗ ತಲೆ ತಿಕ್ಕದು ಇದು ತಲೆ ಸಿಟ್ಟು ಬಂದಂಗು ಅಥವಾ ಅಲ್ಲೇ ಪ್ರೀತಿನೂ ತೋರಿಸ್ದಂಗತ್ತು ಸಿಟ್ಟು ಬಂದಾಗ ಇಂತರ ಅಮ್ಕೋದು ಅಥವಾ ಎರಡೂ ಸಿಕ್ತು ಇದ್ರಲ್ಲಿ ಮಸಾಜ್ ಅಲ್ಲಿ ಒಂದು ನಿಮಗ್ ಮಸಾಜ್ ಮಾಡ್ಕೊಡ್ಬೇಕು ಅದ್ರಲ್ಲಿ ಇದನ್ನ ಹೇಳ್ಸ್ಕೋಬೇಕಾ ನಾನು ಅದಕ್ಕೆ ದನ ಹತ್ರದನ್ನ ಹೇಳುತ್ತಾ ಇದೀನಿ ಇಷ್ಟೇ ದದ್ದ ಜೀವನ ಎಂತದು ಗೊತ್ತಿದ್ದ ಈ ಸಂಸಾರ ಅನ್ನೋದು ಅದರಲ್ಲಿ ಒಂದು 0 ತೆಗೆದುಬಿಟ್ರೆ ಸಸಾರ ಆಗ್ತು ಆ ಸಂಸಾರದಲ್ಲಿ 0ನೂ ಇರೋವು ಆ 0 ಇಲ್ಲ ಅಂದ್ರೆ ಅದು ಸಂಸಾರ ಆಗ್ತಿಲ್ಲ ಸಂಸಾರ ಅಂತಂದ್ಮೇಲೆ ಅದನ್ನ ಯಾವ್ದೇ ಇದನ್ನು ಈ ದೊಡ್ಡ ಎಳ್ಕೊಂಡು ಹೋಗ್ಲಾರ ಈಗ ಉದಾಹರಣೆಗೆ ನಾನು ನಿನ್ನೂ ಮಾಡ್ತಿರೋ ನನಗೆ ಕಿತ್ತಾಡ್ತೆ ಪ್ರೀತಿಯಿಂದ ಅದನ್ನ ಹಂಗೆ ಇಟ್ಕೊಂಡು 1-2 ನಿಮಿಷ ಹಿಂಗೆ ಈಗ ಸಿಕ್ಕಾಬಿಟ್ಟೆ ನನಗೆ ಕೋಪ ಬಂತ ನೀನು ಸೈಲೆಂಟ್ ಆಗಿದ್ಬಿಡ್ತೆ ಈಗ ನಂಗೆ ಜಾಸ್ತಿ ಕೋಪ ನಿನಗೆ ಜಾಸ್ತಿ ಕೋಪ ಬಂತ ನಾನು ಸೈಲೆಂಟ್ ಆಗಿದ್ಬಿಡ್ತಿ ಹಂಗೇನೆ ಅಂದ್ರೆ ಅದು ಆ ಗಂಡ ಹೆಂಡತಿ ಅವ್ರವ್ರ ಮಧ್ಯೆ ಆ ಬಾಂಡಿಂಗ್ ನಲ್ಲೇ ಗೊತ್ತಾಗ್ತು ಆ ಬಂಧ ಇರ್ತಲ್ಲ ಅದು ಅದ್ರಲ್ಲೇ ಇದು ಸಂಸಾರ ಅಂದ್ರೆ ಉಪ್ಪು ಹುಳಿ ಖಾರ ಎಲ್ಲ ಇರೋ ಒಂಥರ ಪದಾರ್ಥದ್ದು ಇದ್ದಂಗೆ ಅಡಿಗೆ ಮಾಡುತ್ತಲ್ಲ ಬರೇ ಒಂದೇ ಇದ್ರೆ ಈ ಬರೇ ಉಪ್ಪಿದ್ರು ಅದು ಅಡಿಗೆ ಆಗ್ತಿಲ್ಲ ಆಮೇಲೆ ಉಪ್ಪು ಜಾಸ್ತಿ ಆಗುತ್ತೆ ಆಮೇಲೆ ಹುಳಿನೂ ಜಾಸ್ತಿ ಆಗ್ಬಿಟ್ರೆ ಅದೆಲ್ಲ ಸಮ್ಮಿಶ್ರ ಎಲ್ಲ ಅದಕ್ಕೆ ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಂಗೆ ಸಂಸಾರನೂ ಕೂಡ ಜೀವನನೂ ಹಂಗೆ ಹೇಳ್ತಾರೆ ಇಲ್ಲಿ ಎಂತ ಮಾಡುವ ಅದೇ ಅಲ್ಲೇ ನೋಡು ಆಹಾ ಸಿಕ್ಕಾಪಟ್ಟೆ ಹೀಟ್ ಆಗಿದೆ ನೋಡಿ ತಲೆ ಜೀವನ ಸ್ವಲ್ಪ ಸಣ್ಣ ಪುಟ್ಟೆಲ್ಲ ಟೆನ್ಷನ್ ಎಂತ ಮಾಡಲ್ಲ ಎಷ್ಟು ಟೆನ್ಷನ್ ಎಲ್ಲ ಮಾಡ್ಕೋಬಾರ್ದು ಟೆನ್ಷನ್ ಎಲ್ಲ ಬದಿಗೆ ಇಟ್ಬಿಡ್ಬೇಕು ಆರಾಮ್ಸೆ ಖುಷಿಯಾಗಿರ್ಬೇಕು ಯಾವತ್ತ ಟೆನ್ಷನ್ ಅದೇ ಈಗ ಹೇಳಿದ್ಮೇಲೆ ಈ ಬರೇ ಪ್ರೀತಿ ಒಂದೇ ಆದ್ರೂ ಸಂಸಾರ ಆಗ್ತಿಲ್ಲ ಜೀವನ ಕೆಲವು ಕಷ್ಟಗಳು ಬರ್ತು ಅದನ್ನೆಲ್ಲ ಎದುರಿಸ್ಕೊಂಡು ಹೋಗುವುದತ್ತು ಅದೇ ನಿನ್ಗೇನು ಹೇಳ್ಕೊಡುವ 29 ವರ್ಷ ಎಷ್ಟು ಕಷ್ಟಪಟ್ಟಿದ್ದೆ ನೀನು ಅಷ್ಟು ಹೆಂಗೋ ನಿಭಾಯಿಸ್ಕೊಂಡು ಇಲ್ಲಿ ತನಕ ನನ್ನ ಕರ್ಕೊಂಡ್ ಬಂದೆಲ್ಲ ಹಲೋ ನಾನು ಒಬ್ಳೆ ಅಲ್ಲ ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ನಾವು ಕೈ ಹಿಡಿದು ಜೊತೆಗೆ ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆ ಹಿಂಗೆ ದಾಟಿ ಸಪ್ತಪದಿ ಸಂಸಾರ ಬರೇ ಪ್ರೀತಿ ನೋಡ್ಲಾಗ ಹಂಗೆ ಅದೇ ಅಂದ್ರೆ ಆಗ್ಲೇ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡು ಅದೆಲ್ಲ ಇತ್ತು ಈಗ ಕಡೆ ಈಗ ರಾತ್ರಿ ಊಟಕ್ಕಂತ ಮಾಡಿದ್ದೇವೆ ಊಟಕ್ಕೆ
ಒಂದು ದೋಸೆ ಇದೆ, ಚಪಾತಿ ಇದೆ, ಸಾಂಬಾರ್ ಇದೆ, ಚಟ್ನಿ ಇದೆ, ಆಮೇಲೆ ಆಲೂಗಡ್ಡೆ ಕ್ಯಾಪ್ಸಿಕಮ್ ಪಲ್ಯ ಇದೆ. ನಿಮ್ಗೆ ಏನ್ ಬೇಕೋ ಅದು ಸಿಗುತ್ತೆ. ಯಾವ ಪ್ರೀತಿಯಿಂದ ಅದನ್ನೇ ತಿಂತೆ. ಹಂಗೇನಿಲ್ಲ, ನಿಮ್ಗೆ ಏನ್ ಬೇಕು ಹೇಳಿ. ಚಪಾತಿ ಬೇಕು ಅಂತಂದ್ರೆ ಅಲ್ಲ, ಆಯ್ಕೆ ಏನಿತ್ತು ಅನ್ನೋದನ್ನ ನಾನು 30 ವರ್ಷದಿಂದನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ತಿಳಿತಾ? ಈಗ ನನ್ನ ಆಯ್ಕೆ ಇಲ್ಲ. ಈಗ ನಾನು ಎಂತ ಇದ್ದು ಕೇಳೋದು, ನೀನ್ ಏನ್ ಹಾಕೊಡ್ತೆ ಅದನ್ನ ತಿಂಬುದು ನನ್ನ ಆಯ್ಕೆಯಪ್ಪ. ಇದು ಇಂಗ್ಲಿಷು, ಇಂಗ್ಲಿಷು, ಕನ್ನಡ ಏನೇ ಅಂತಂದ್ರೆ ಅದು ದೊಡ್ಡವ್ರು ಹೇಳಿದಾರಲ್ಲ, ಎಂತದು ಗಂಡ ಹೆಂಡತಿ ಜಗಳ. ನೆಕ್ಸ್ಟ್ ಎಂತದು ಹೇಳಲ್ ಗೊತ್ತಿಲ್ಲ, ನೀನೇ ಹೇಳ್ಬೋದು. ಸುಮ್ಮನೆ ಇವತ್ತಿನ ಎಂತದು ಅಂತಂದ್ರೆ ಆಡಿಯನ್ಸಿಗೆ ನೀನ್ ಎಂತ ಹೇಳ್ತೆ? ಆಡಿಯನ್ಸ್ಗೆ ಏನ್ ಹೇಳೋದು ಅದನ್ನ ನೀವು ಹೇಳಿ, ನಾನು ಹೇಳೋದು. ನಾನೆಲ್ಲ ಹೇಳುದು ಎಂತದ್ದು ಎಲ್ಲ ಹೇಳೋದಿಲ್ಲ, ಮುಗಿದೊತ್ತು. ಇಷ್ಟೇ, ಜಗತ್ನಲ್ಲಿ ಎಲ್ಲವನ್ನ ಗೆಲ್ಲುವ ಶಕ್ತಿ ಯಾವಕ್ಕಿದೆ ಅಂತಂದ್ರೆ ಒಂದು ಪ್ರೀತಿಗಿದೆ. ಅದು ಗಂಡ ಹೆಂಡತಿ ಜೀವನದಲ್ಲಂತೂ ಬಹಳ ಮಹತ್ವ. ಅದರೊಂದು ರೀತಿ ಏನು ಅಂದ್ರೆ ಇದು ಸಾಮರಸ್ಯದ ಬದುಕು, ಸಮರಸದ ಬದುಕು. ಇಲ್ಲಿ ಗಂಡ ಏನೋ ದುಡ್ಕೊಂಬತ್ತ ಅವನ್ ಗ್ರೇಟು, ಹೆಂಡತಿ ಅಡುಗೆ ಮನೆ ಕೆಲಸ ಮಾಡ್ತು ಅವಳು ಎಂತದ್ದು ಇಲ್ಲ ಅಂತಲ್ಲ, ಅವಳ ಕೆಲಸಕ್ಕೂ ನಾವು ಬೆಲೆ ಕೊಡ್ರಿ. ಕಂಪ್ಲೀಟ್ ಮಾಡ್ಬೇಕು. ಇಲ್ಲ, ಈ ಮಳೆ ಗಿಡ ಒಟ್ಟಿ ಅಂತ ಹೇಳಿ ಇದು ಇಂಗ್ಲಿಷ್ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಜನ. ಅದನ್ನೇ ಎಲ್ಲರ ಮನೇಲೂ ಹಂಗೆ ಇರ್ತಿರುತ್ತೆ. ಪ್ರೀತಿ ಯಾವತ್ತು ಯಾವುದನ್ನು ಕಳಕಳಲ್ಲಿ ಇಷ್ಟಪಡ್ತಿದೆ, ಪ್ರೀತಿ ಯಾವತ್ತು ಎಲ್ಲರನ್ನ ಗಳಿಸಲು ಇಷ್ಟಪಡ್ತು. ಅದಕ್ಕೆ ಆ ಪ್ರೀತಿ ಅನ್ನೋದಕ್ಕೆ ಆ ಶಕ್ತಿ ಇರೋದು. ಈಗ ನಾನು ನೀನು ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡ್ರೆ ಮತ್ತೆ ಯಾಕೆ ವಾಪಸ್ ತಿರುಗಿ ನೋಡ್ತೀಯ, ವಾಪಸ್ ಯಾಕೆ ನಿನ್ನನ್ನು ನೋಡ್ತೀಯ ಅಥವಾ ನೀ ನನ್ನನ್ನು ಯಾಕೆ ನೋಡ್ತೀಯ? ಅದು ಪ್ರೀತಿ. ಪ್ರೀತಿಲಿ ಎಲ್ಲದನ್ನ ಗೆಲ್ಲುವಂತ ಶಕ್ತಿ ಇದ್ದು ನಿಧನಕ್ಕೆ ನುಡ್ಕ ಬಂದ್ಬಿಟ್ರೆ ನೆಮ್ಮದಿಯಾಗಿ ಹೋಗಿ ಅಲ್ಲಿ ಆಫೀಸಲ್ಲಿ ಅಥವಾ ಇಲ್ಲೂ ಕೆಲಸ ಮಾಡೋಕಂದ್ರೆ ಮನೇಲಿ ಜಗಳ ಆಗಿ ಅಥವಾ ಇದೊಬ್ಬರು ಆ ಟೆನ್ಷನಲ್ಲಿ ಯಾರ್ಯಾರಿಗೂ ಬೈದೆ ಅಂತದ್ದು ಆಗಿ ಅದೆಲ್ಲ ಹಬ್ಬದಗಿಂತನೂ ಬೆಳಗ್ಗೆ ತುಂಬ ಪ್ರೀತಿಯಿಂದ ಬಾಯ್ದದ್ದು ಇವತ್ತು ಯಾರತ್ರ ಜಗಳಾಡಿಲ್ಲ, ಒಳ್ಳೆ ಚೆನ್ನಾಗಿ ಆಕ್ಟ್ ಮಾಡುವ ಕೆಲಸ ನನಗೊಂಥರ ಇದಿತ್ತು. ಮತ್ತು ಅಲ್ಲಿಂದನೂ ಶೂಟಿಂಗಿಂದನೂ ಓಡೋಡು ನಂದು ಮುಖ ನೋಡುವಂಥ ಒಂದು ಆಸೆ ಇತ್ತು, ಆ ಸೆಳೆತ ಇತ್ತು. ಅದೆಲ್ಲ ಗಂಡ ಹೆಂಡತಿ ಮಧ್ಯೆ ಇರೋದಿತ್ತು. ಸರಿ, ಹಂಗಾದ್ರೆ ಇನ್ನೊಮ್ಮೆ ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್. ಗುಡ್ ನೈಟ್.